11 ವೃಂದ ಸಂಘಗಳು ಇವತ್ತು ಏನು ಹೋರಾಟ ಮಾಡ್ತಿದೆ, PDO ಇರ್ಬೋದು, ಕಾರ್ಯದರ್ಶಿ ಇರಬಹುದು, ವಾಟರ್ಮ್ಯಾನ್, ಡಿ ಗ್ರೂಪ್ ಸೆಕ್ರೆಟರಿ, ಅನೇಕ ಮತ್ತು ಅವುಗಳನ್ನು ಮನವರಿಕೆ ಮಾಡಿಕೊಳ್ಳಲು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಸಮಸ್ಯೆಗಳನ್ನು ನಮಗೆ ತಲುಪಿಸಲು ಮತ್ತು ಸ್ಟಾಫ್ಗಳು, ಸಿಬ್ಬಂದಿಗಳಿಗೆ ತೊಂದರೆ ಆಗದ ರೀತಿಯ ಸವಲತ್ತುಗಳು ಏನೇನಿದೆ ನಮ್ಮ ಹಂತದಲ್ಲಿ ಅವರಿಗೆ ನಿಗದಿತ ಸಮಯಕ್ಕೆ ಅವರಿಗೆ ತಲುಪಿಸಬೇಕು. ಉನ್ನತ ಮಟ್ಟದ ನಿರ್ಧಾರಗಳಿರ್ತದೆ, ಪಾಲಿಸಿ ಮ್ಯಾಟರ್ಸ್, ಅವುಗಳನ್ನು ನಾವು ಸರಿಯಾದ ಪರಿಶೀಲನೆ ಮಾಡಿ ಅವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿ ಅವುಗಳನ್ನು ನಾವು ರೆಕಮೆಂಡೇಷನ್ಸ್ ಮಾಡಬೇಕಾಗ್ತದೆ. RDPR ಇಲಾಖೆಯಿಂದ ಸುಮಾರು 11 ವೃಂದ ಸಂಘಗಳು ಇವತ್ತು ಏನು ಹೋರಾಟ ಮಾಡ್ತಿದ್ದಾರೆ, ಅವರ ಅನೇಕ ಬೇಡಿಕೆಗಳಿದೆ. ಅವುಗಳನ್ನು ಆಗ್ರಹಿಸಿ ಅವರು ತಮ್ಮ ಕೋರಿಕೆಗಳನ್ನು ಸಲ್ಲಿಸಿದ್ದಾರೆ. ಮುಖ್ಯವಾಗಿ ಅವ್ರಿಗೆಲ್ಲ ನಾನು ಎಲ್ಲ ವೃಂದದವರಿಗೂ, ಈವನ್ ಚುನಾಯಿತ ಪ್ರತಿನಿಧಿಗಳ ವೃಂದಗಳು ಸಹ ಇದರಲ್ಲಿ ಭಾಗವಹಿಸಿವೆ. ಮತ್ತು RDPR ಇಲಾಖೆಯ ಎಲ್ಲ ವರ್ಗಗಳು, PDO ಇರ್ಬೋದು, ಕಾರ್ಯದರ್ಶಿ ಇರಬಹುದು, ವಾಟರ್ಮ್ಯಾನ್, ಡಿ ಗ್ರೂಪ್ ಸೆಕ್ರೆಟರಿ, ಅನೇಕ ವಿವಿಧ ವೃಂದದವರು ಸಹ ಇಲ್ಲಿ ಭಾಗವಹಿಸಿದ್ದಾರೆ. ಮೊದಲನೇದಾಗಿ ನಾನು ಅವ್ರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಶಾಂತಿಯುತವಾಗಿ ತಮ್ಮ ಮನವಿಯನ್ನು ಅವರು ಸಲ್ಲಿಸಿದ್ದಾರೆ ಮತ್ತು ಅವುಗಳನ್ನು ಮನವರಿಕೆ ಮಾಡಿಕೊಳ್ಳಲು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಸಮಸ್ಯೆಗಳನ್ನು ನಮಗೆ ತಲುಪಿಸಲು. ಆಮೇಲೆ ಅವರ ಕೋರಿಕೆ ಏನಿದೆ ಅಂದರೆ, ನಮ್ಮ ಜಿಲ್ಲಾ ಪಂಚಾಯಿತಿಯ ಹಂತದಲ್ಲಿ ನಾವು ತೆಗೆದುಕೊಳ್ಳಬೇಕಾದ ನಿರ್ಧಾರಗಳನ್ನು ನಮ್ಮ ಹಂತದಲ್ಲೇ ತೆಗೆದುಕೊಳ್ತಾರೆ. ಯಾವ ವೃಂದದ ಅಧಿಕಾರಿಗಳಿಗೆ ಮತ್ತು ಸ್ಟಾಫ್ಗಳಿಗೆ, ಸಿಬ್ಬಂದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರ ಸೇವಾ ಸವಲತ್ತುಗಳು ಏನೇನಿದೆ ನಮ್ಮ ಹಂತದಲ್ಲಿ ಅವರಿಗೆ ನಿಗದಿತ ಸಮಯಕ್ಕೆ ಅವರಿಗೆ ತಲುಪಿಸಬೇಕು. ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೇವೆ ಅವರ ಉದ್ದೇಶವನ್ನು ಈಡೇರಿಸಲಿಕ್ಕೆ. ಇನ್ನೊಂದು, ರಾಜ್ಯ ಮಟ್ಟದಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ, ಅನೇಕ ನಿರ್ಧಾರಗಳನ್ನು. ಅವುಗಳನ್ನು ಸಹ ನಾವು ಅವರ ಮನವಿಯನ್ನು ಸರ್ಕಾರಕ್ಕೆ ನಾವು ಸಲ್ಲಿಸ್ತೇವೆ. ನಮ್ಮ ಪಂಚಾಯಿತಿ ಮುಖಾಂತರ, ಜಿಲ್ಲಾ ಪಂಚಾಯತ್ ಮುಖಾಂತರ ರಾಜ್ಯ ಮಟ್ಟದಲ್ಲಿ ಹಂತದಲ್ಲಿ ಅದನ್ನು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೂ ಸಹ ನಾವು ನಮ್ಮ ಕಡೆಯಿಂದ ಶಿಫಾರಸನ್ನು ಅಥವಾ ಪತ್ರಗಳನ್ನು ನಿಯಮಾನುಸಾರ ಮಾಡಲಾಗುವುದು. ಥ್ಯಾಂಕ್ ಯು. ಆದೇಶಗಳು ಬಹಳ ವರ್ಷಗಳಿಂದ ಬರೀ ಭರವಸೆಯಾಗಿದೆ. ಸಿಬ್ಬಂದಿಗಳಾಗಬಹುದು ಮತ್ತು ಗ್ರಾಮ ಪಂಚಾಯತ್ ಏನು ಆಡಳಿತ ಸಿಬ್ಬಂದಿಗಳಿಗೆ ಪದೇ ಪದೇ ತೊಂದರೆ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ RDPR ಅಂದರೆ ಏನು, ನಾವು ಪಂಚಾಯತ್ ರಾಜ್ ಇಲಾಖೆಯಿಂದ ಅದರ ಸಿಬ್ಬಂದಿಗಳು, ಅದರ ನರ್ವ್ಸ್ ನಾವೇನಂತೀವಿ, ಅವರ ಪಿಲ್ಲರ್ಸ್, ಅವರ ಆಧಾರ ಸ್ತಂಭಗಳು, ಅವರು ಒಳ್ಳೆಯ ಸೇವೆ ಕೊಟ್ಟಷ್ಟು ಜನಗಳಿಗೆ ಅದು ಮುಟ್ಟುತ್ತೆ. ಅಂದರೆ ಅವರು ಜನಗಳ ಜೊತೆಗೆ, ಅದರಲ್ಲೂ ಗ್ರಾಮೀಣ ಜನತೆಯ ಜೊತೆಗೆ ನೇರವಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವರು ಸಹ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಜೀವನ ಮಾಡಬೇಕಾಗ್ತದೆ. ನೀವು ಹೇಳ್ದಾಗೆ ಅವರ ಸಮಸ್ಯೆಗಳನ್ನು ಆಲಿಸಿ, ಅಂದರೆ ನಾನು ಹೇಳ್ದಲ್ಲ, ನಮ್ಮ ಹಂತದಲ್ಲಿ ಏನೇನು ಅವರಿಗೆ ನಾವು ಮಾಡಬಹುದಾಗಿರ್ತದೆ ಅನುಕೂಲಗಳನ್ನು, ಅದನ್ನು ನಾವು ಮಾಡಬೇಕಾಗ್ತದೆ. ಇನ್ನು ಸರ್ಕಾರ ಹಂತದಲ್ಲಿ ನಿರ್ಧಾರಗಳನ್ನು ನಾವು ಖಂಡಿತ ಅವರಿಗೆ ಕಲಿಸ್ತೇವೆ. ಧನ್ಯವಾದಗಳು. ಅದು ಉನ್ನತ ಮಟ್ಟದ ನಿರ್ಧಾರಗಳಿರ್ತದೆ, ಪಾಲಿಸಿ ಮ್ಯಾಟರ್ಸ್, ಅವುಗಳನ್ನು ನಾವು ಸರಿಯಾದ ಪರಿಶೀಲನೆ ಮಾಡಿ ಅವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿ ಅವುಗಳನ್ನು ನಾವು ರೆಕಮೆಂಡೇಷನ್ಸ್ ಮಾಡಬೇಕಾಗ್ತದೆ. ನಿರ್ಧಾರ ಅವರಿಗೆ ಬಿಟ್ಟಿರ್ತದೆ. ಅನೇಕ ಸಮಸ್ಯೆಗಳು ಇತರ ಇಲಾಖೆಯಲ್ಲಿ ಇರುವ ಹಾಗೆಯೇ ಇಲ್ಲಿನೂ ಅನೇಕ ಸಮಸ್ಯೆಗಳು ಇರ್ತದೆ ಪ್ರತಿಯೊಂದು ಇಲಾಖೆಯಲ್ಲಿ. ಅವುಗಳನ್ನು ನಾನು ಹೇಳಿದ್ನಲ್ಲ, ಅದನ್ನು ನಾವು ಪರಿಶೀಲನೆ ಮಾಡಿ ನಾವು ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗ್ತದೆ. ಖಂಡಿತ ಆ ಪ್ರಯತ್ನವನ್ನು ನಾವು ಮಾಡ್ತೇವೆ.